ಕೆಂಪೇಗೌಡರ ಜಯಂತಿ ವೇದಿಕೆಯಲ್ಲಿ ಬಡ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ನೀಡುವುದಾಗಿ ತಿಳಿಸಿ ಮಾನವೀಯತೆ ಮೆರೆದ ಎಂ ಲಕ್ಷ್ಮಣಗೌಡರು. ಕೋಲಾರ ತಾಲೂಕು ಚನ್ನಸಂದ್ರ ಗ್ರಾಮದಲ್ಲಿ ಆಯೋಜಿಸಿದ್ದ ಕೆಂಪೇಗೌಡರ ಜಯಂತಿ ಹಾಗೂ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಜಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಆರ್ಯಭಟ ಪ್ರಶಸ್ತಿ ವಿಜೇತರಾದ ಕರುಣಾಮಯಿ ಲಕ್ಷ್ಮಣಗೌಡರು ಭಾಗವಹಿಸಿ ಮಾತನಾಡಿ, ಯಾವುದೇ ಜಯಂತಿಗಳನ್ನು ವೈಭವೀಕರಿಸಿ ಹಣ ವ್ಯರ್ಥ ಮಾಡದೆ ಜಯಂತಿಗಳ ಸಾರ್ಥಕತೆ ಹಾಗೂ ಕೆಂಪೇಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಆದರ್ಶವಾಗಿ ತೆಗೆದುಕೊಂಡು ಅವುಗಳನ್ನು ಮುಂದುವರಿಸುವುದು ನಮ್ಮಗಳ ಕರ್ತವ್ಯ ಹೊರತು ಜಯಂತಿಗಳನ್ನು ವೈಭವೀಕರಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲವೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿನಿ ಲ್ಯಾಪ್ಟಾಪ್ ಇಲ್ಲದೆ ಬೇರೆಯವರ ಲ್ಯಾಪ್ಟಾಪ್ನಲ್ಲಿ ಓದುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಲಕ್ಷ್ಮಣಗೌಡರು ವಿದ್ಯಾರ್ಥಿನಿಯ ಕಷ್ಟ ಅರಿತು ವಿದ್ಯಾರ್ಥಿನಿಗೆ 2-3 ದಿನಗಳಲ್ಲಿ ಲ್ಯಾಪ್ಟಾಪ್ ಕೊಡಿಸುವುದಾಗಿ ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ವಕ್ಲೇರಿ ರಾಮು, ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಲೋಕೇಶ್ ಮರಿಯಪ್ಪ, ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷ ಗಿರೀಶ್ ಹಾಗೂ ಗ್ರಾಮಸ್ಥರು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಜಯಂತಿಗೆ ಒಂದು ಆದರ್ಶ ಆಗಬೇಕಾಗುತ್ತೆ. ಇಲ್ಲ ಅವತ್ತಿಗೆ ಏನಾದರೂ ಈ ತರದ ಯಾವುದಾದ್ರೂ ಒಂದು ಕೆಲಸ ಆ ಗುರುತಿಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೋದ್ಸರಿ ಕೆಂಪೇಗೌಡ ಜಯಂತಿಗೆ ಬಂದಾಗ ನಾನು ಇನ್ನೊಂದ್ಸರಿ ನೀವು ಕೆಂಪೇಗೌಡ ಜಯಂತಿ ಬರಲ್ಲ ಅಂತ ಹೇಳಿದೆ. ನೀವು ತೊಂದರೆ ಇಲ್ಲ, ನಿಮ್ದು ಸಮಾಜದವ್ರನ್ನೇ ಮಾಡಿ, ನಂದು ಆ ಸಮಾಜ ಈ ಸಮಾಜ ಇಲ್ಲ. ನೀವು ಕೆಂಪೇಗೌಡ ಯುವಸೇನೆ ಅಂತ ಕಟ್ಕೊಂಡಿದ್ದೀರಾ, ಕೆಂಪೇಗೌಡ ಯುವಸೇನೆ ಅಂತ ಕಟ್ಕೊಂಡಿದ್ದೀರಾ, ನಿಮ್ ಸಮಾಜದವ್ರು ನೋಡಿ, ನಂದು ಅಭ್ಯಂತರ ಇಲ್ಲ. ಆದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದವ್ರೆ ನಾನು ನಿಮ್ ವೇದಿಕೆ ಹತ್ತಲ್ಲ ಅಂತ ಹೇಳ್ತಿದ್ದೆ. ರಾಷ್ಟ್ರ ಕೆಂಪೇಗೌಡ ಜಯಂತಿ ಮಾಡಿದಾಗ ಒಂದು ನಮ್ಮ ಸಮಾಜದ ಒಂದು ಹೆಣ್ಮಗುನ ವೇದಿಕೆ ಮೇಲೆ ತಂದು ಪಾಪ ಅದು ಕೂಡ 98% ಓದಿತ್ತು. ತಂದೆ ಡಯಾಲಿಸಿಸ್ ಇಂದ ಬಳಲ್ತಿದ್ರು. ಆ ಮಗು ಮನೆಯಲ್ಲಿ ಇದ್ದೋಗಿತ್ತು. ಆ ಮಗುನ ನಾನು ಓದಿಸ್ತೀನಿ, ಆ ವಿದ್ಯಾಭ್ಯಾಸಕ್ಕಾಗಂತ ಎಲ್ಲ ಖರ್ಚನ್ನ ನಾನ್ ತೋರಿಸ್ತೀನಿ ಅಂತ ವೇದಿಕೆ ಮೇಲೆ ಕರೆದು ಆ ಮಗುನ ನಮ್ಗೆ ದತ್ತು ಮಾಡಿ. ಅವತ್ತು ನನ್ನ ಸ್ನೇಹಿತರಾದಂತ ಕೃಷ್ಣಾರೆಡ್ಡಿ ಅವರು ಹೇಳಿದ್ರು, ಅಂದ್ರೆ ಒಳ್ಳೆ ಕೆಲಸ ಮಾಡಕ್ ಬಂದ್ರೆ ಎಷ್ಟು ಜನ ಕಾಂಪಿಟೇಷನ್ ಅಲ್ಲಿ ಇರ್ತಾರೆ ಅಂತ. ಇಲ್ಲ ಸರ್, ಆ ಮಗುನ ನಾನೇ ಓದಿಸ್ತೀನಿ ಬಿಡಿ ಅಂತ. ಅವಾಗ ನಾನು ಹೇಳಿದೆ, ಅಪ್ಪ ನೀವು ಕಾಲೇಜಲ್ಲಿ ಮಾತ್ರ ನೀವು ಕೊಡಿ, ಉಳಿದಿದ್ದಂತ ಎಲ್ಲಾ ಖರ್ಚುಗಳನ್ನ ನಾನು ಭರಿಸ್ತೀನಿ ಅಂತೇಳಿ ಕೆಂಪೇಗೌಡ ಯುವಸೇನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಲೋಕೇಶ್ ಅವರು ಇವತ್ತು ಏನು ಕೆಂಪೇಗೌಡ ಜಯಂತಿ ಮಾಡಿದ್ದಾರೆ, ಒಂದು ಸಾರ್ಥಕವಾದಂತ ಕೆಲಸ ಮಾಡಬೇಕಾಗುತ್ತೆ. ಒಂದು ಮಗುಗೆ ಕಷ್ಟದಲ್ಲಿರ್ತಕ್ಕಂಥ ಮಗುಗೆ ಒಂದು ಬದುಕನ್ನ ಕಟ್ಕೊಳ್ಳಕ್ಕೆ ಒಂದು ನಾಂದಿ ಆಡ್ಬೇಕಾಗತ್ತೆ. ಖಂಡಿತವಾಗ್ಲೂ ಆ ಮಗು ನನಗೆ ತಿಳಿಸಿದಾಗ ತುಂಬಾ ಲೇಟ್ ಮಾಡೋದೇನ್ ಬೇಡ, ನಮ್ಗೆ ಅಮರಿಪದ ಅವತ್ತಿನ ಕೆಲಸ ಅವತ್ತೇ ಆಗುತ್ತೆ. ನಮ್ದು ನಾಳೆ ಆಮೇಲೆ ಕೊಡ್ತೀನಿ ಆಶ್ವಾಸನೆಗಳ ಪದ ನಮ್ ಡಿಕ್ಷನರಿಯಲ್ಲಿ ಇರಲ್ಲ. ಯಾವುದೇ ಕಾರಣಕ್ಕೆ ಆದ್ರೆ ಮಾಡ್ತೀವಿ, ಹಾಗಲ್ಲ ಸಾಧ್ಯ ಆಗಲ್ಲ ಅಂತಾನೆ ಹೇಳ್ತೀವಿ. ಆದ್ರೆ ಮಾಡತ್ತೆ ಕೆಲಸ ಸದುಪಯೋಗ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಖಂಡಿತವಾಗ್ಲೂ ಆ ಮಗುಗೆ ನಾನು ಲ್ಯಾಪ್ಟಾಪ್ ಕೊಡ್ತೀನಿ ಲೋಕೇಶ್ ಅವರೇ, ಯಾವುದೇ ಅಭ್ಯಂತರ ಇಲ್ಲ. ಅವರು ಯಾವಾಗ ಬೇಕಾದ್ರು, ಅಂದ್ರೆ ನೀವ್ ಹೇಳ್ತಿದ್ರಿ ಯಾವ್ದೊಂದು ಲ್ಯಾಪ್ಟಾಪ್ ಕೊಡ್ಸಿದ್ರೆ ಆಗಲ್ಲ, ಅವ್ರಿಗೆ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ, ಅದನ್ನ ಕೊಡ್ಸಕ್ ಮಾತ್ರ ಅವ್ರಿಗೆ ಯೂಸ್ ಆಗುತ್ತೆ. ಹಂಗಾಗಿ ಆ ಸ್ಪೆಸಿಫಿಕೇಶನ್ ಹೇಳಿ ಖಂಡಿತವಾಗ್ಲೂ ನೀವು ನಾಳೆ ಹೇಳಿದ್ರು ಅಥವಾ ನಾಳೆ ಹೇಳಿದ್ರು ನೀವು ಯಾವಾಗಲೂ ಲ್ಯಾಪ್ಟಾಪ್ ತರ್ಸಂತ ಕೆಲಸ ಮಾಡ್ತೀನಿ. ಅವ್ರ ತಂದೆ ತಾಯಿ ಬರ್ಲಿ, ನಾನೇ ನನ್ನ ಮನೆಗೆ ಹೇಳ್ತೀನಿ, ಅಲ್ಲೇ ಬಂದು ತಗೊಂಡ್ಬರಂತ ಕೆಲಸ. ಥ್ಯಾಂಕ್ ಯು.